ಹಾಯ್, ಗುಡ್ ಮಾರ್ನಿಂಗ್. ಹೌ ಆರ್ ಯು? ಇವತ್ತು ಒಳ್ಳೆ ಮಳೆ ಬಂದು ತಂಪು ತಂಪಾಗಿದೆ. ಆದ ಕಾರಣೊಮ್ಮೆ ತೋಟದವರೆಗೆ ಹೋಗಿ ಬರ್ತೇನೆ ಅಂತ ಹೊರಟೆ ನಾನು. ದಾಳಿಂಬೆಯ ಹೂ ಈಗ ಇಷ್ಟು ದೊಡ್ಡದಾಗಿದೆ. ಒಮ್ಮೆ ಮೊದಲ ಸಲ ಆದ ಹೂವೆಲ್ಲ ಉದುರಿ ಹೋಗಿತ್ತು. ಇದು ಎರಡನೇ ಸಲ ಆಗಿದೆ. ಈಗ ಇದು ಉಳಿತದ ಗೊತ್ತಿಲ್ಲ, ಕಾದು ನೋಡಬೇಕು. ಹುಣಸೆ ಮರದಲ್ಲಿ ಕೂಡ ಹೂ ಬಿಟ್ಟಿದೆ. ಈಗ ಸಾಧಾರಣ ಅರ್ಧ ಟೆರೆಸ್ ಮೇಲೆ ಬಂದಿದೆ ಹರಡಿ ಈ ಹುಣಸೆ ಹಣ್ಣಿನ ಮರ. ಇದು ಲಾರ್ವಾ ನೋಡಿ. ಲಾರ್ವಾದಿಂದ ಒಂದು ಚಿಟ್ಟೆ, ಸುಂದರವಾದ ಚಿಟ್ಟೆ ಹೊರಗೆ ಬಂದು ಹಾರಲಿಕ್ಕೆ ರೆಡಿಯಾಗಿ ನಿಂತಿದೆ. ಮೊದಲ ಮಳೆ ಬಂದು ಇಂಥ ಟೈಮಲ್ಲಿ ಇದೇ ರೀತಿ ಇಂಥ ದೃಶ್ಯಗಳು ಕಾಣಲಿಕ್ಕೆ ಸಿಗ್ತದೆ. ತೊಂಡೆಕಾಯಿ ಬಳ್ಳಿ ಕೂಡ ಒಳ್ಳೆ ಚಿಗುರಿದೆ, ಅಲ್ಲಲ್ಲಿ ಹೂ ಬಿಟ್ಟಿವೆ, ಅವು ಸಣ್ಣ ಕಾಯಿಗಳಾಗಿವೆ. ಇದು ಮಲ್ಬೇರಿ ಗಿಡದಲ್ಲಿ ಸ್ವಲ್ಪ ಸ್ವಲ್ಪ ಆಗ್ತಾ ಇದೆ. ಮಲ್ಬೇರಿ ಇದು ಕೂಡ ಮಳೆ ಬಂದ ಸ್ವಲ್ಪ ಹುಳಿಯನ್ನು, ಇಲ್ಲದೆ ಸಿಹಿ ಇರ್ತದೆ. ಇಲ್ಲಿ ಕರಿಮೆಣಸಿನ ಗಿಡ ಕೂಡ ಚಿಗುರ್ತಾ ಇದೆ. ಇಲ್ಲಿ ಬಿಂಬಳಿ ಮರದಲ್ಲಿ ಈ ಸಲ ತುಂಬ ಕಾಯಿಗಳಾಗಿವೆ. ಇನ್ನೂ ಕೂಡ ಇತ್ತು. ನಮ್ಮ ಬೆಕ್ಕುಗಳು ಆ ಮರದಲ್ಲೇ ಆಟ ಆಡ್ತಾ ಇರ್ತವೆ. ಆದ ಕಾರಣ ಕೆಲವು ಉದುರಿ ಹೋಗಿವೆ. ಪೇರಳೆ, ಕಸಿ ಪೇರಳೆ ಗಿಡದಲ್ಲಿ, ಸಣ್ಣ ಗಿಡದಲ್ಲಿ ಈಗ ಸಣ್ಣ ಸಣ್ಣ ಕಾಯಿಗಳಾಗಿವೆ. ಇದು ಪಂಚಾಯತ್ನಿಂದ ತಂದ ಗಿಡ. ಸಾಧಾರಣ ಹೆಚ್ಚಾಗಿ ನೆಟ್ಟ ಗಿಡಗಳು ಜೀವವಾಗಿವೆ. ಇದು ಒಂದು ಒಳ್ಳೆಯ ತೆಂಗಿನ ಮರದ ಸಸಿ. ಈ ಕೀಟಗಳು ಬಂದು ಇಡೀ ಮರವನ್ನೇ ಕೊಂದು ಬಿಟ್ಟಿವೆ. ಫಲ ಬಿಡಲಿಕ್ಕೆ ಆಗುವಾಗ ಈ ರೀತಿ ಆಗಿದೆ. ಭ್ರಮರ ಬರ್ತದೆ ಅಂತೇಳಿ ನಾವು ಅದಕ್ಕೆ ಉಪ್ಪು ಎಲ್ಲ ತುಂಬ ಸಲ ಹಾಕಿದ್ದೇವೆ. ಆದಷ್ಟು ಆವಾಗವಾಗ ಕ್ಲೀನ್ ಮಾಡ್ತಾ ಇದ್ದೇವೆ, ಆದರೂ ಕೂಡ ಅದನ್ನು ಉಳಿಸಲಿಕ್ಕೆ ಆಗಲಿಲ್ಲ. ಆದಷ್ಟು ಪ್ರಯತ್ನ ಪಟ್ಟೆವು. ಆವಾಗವಾಗ ಈ ತೆಂಗಿನ ಸಸಿಯನ್ನು ಅದರ ಮಡಲುಗಳ ಎಡೆಯಲ್ಲೆಲ್ಲ ಕ್ಲೀನ್ ಮಾಡಿ ಉಪ್ಪು ಹಾಗೂ ಮರಳನ್ನು ಹಾಕಿ ಎಷ್ಟೋ ಸಲ ಕ್ಲೀನ್ ಮಾಡಿದ್ದೇವೆ. ಆದರೂ ಒಳಗೊಳಗೆ ಅದ ಕೀಟಗಳು ಮರಿ ಇಟ್ಟು ಈ ರೀತಿಯಾಗಿದೆ ಅಂತೇಳಿ ಕಾಣ್ತದೆ. ಆದ ಕಾರಣ ಅದನ್ನು ಅರ್ಧದಲ್ಲೇ ಮುರಿದು ಬಿಟ್ಟಿದ್ದೇವೆ. ಇನ್ನು ಒಳ್ಳೆ ಬಿಸಿಲು ಬರುವಾಗ ಇದಕ್ಕೆ ಬೆಂಕಿ ಹಾಕಬೇಕಷ್ಟೇ. ಇಲ್ಲದ್ರೆ ಇದರಲ್ಲಿರುವ ಹುಳಗಳು ಮರಿಗಳಾಗಿ ಇಡೀ ತೋಟವನ್ನೇ ಹಾಳು ಮಾಡ್ತವೆ. ಇದೇ ಕೀಟಗಳು. ಇದನ್ನು ಹೀಗೆ ಬಿಟ್ಟರೆ ತೊಂದರೆ ತಪ್ಪಿದ್ದಲ್ಲ. ಇದರೊಳಗಿದ್ದ ಮರಿಗಳು ಸಾವಿರಾರು ಮರಿಗಳಿರ್ಬೋದು ಇದರ ಒಳಗೆ. ಆದ ಕಾರಣ ಇದಕ್ಕೆ ಬೆಂಕಿ ಹಾಕಬೇಕಷ್ಟೇ. ಸಪೂರಾದಂತಹ ಮರಗಳಿಗೆ ದುಂಬಿ ಜಾಸ್ತಿ ಬರುವುದಿಲ್ಲ. ಒಳ್ಳೆ ಬೆಳೆದು ಚೆನ್ನಾಗಿ ದಷ್ಟಪುಷ್ಟವಾದಂತಹ ಮರಗಳನ್ನೇ ಈ ರೀತಿ ಕೊಲ್ಲುವುದು. ಈಗ ಮಳೆ ಬಂದ ಕಾರಣ ತುಂಬ ಸೊಳ್ಳೆಗಳು ಪ್ರಾರಂಭವಾಗಿ ತೋಟಕ್ಕೆಲ್ಲ ಹೋಗುವಾಗ ನಾನು ಕೈಬೇವಿನ ಎಣ್ಣೆಯನ್ನು ಹಚ್ಚಿ ಹೋಗುವುದು. ಮನೆಯಲ್ಲೇ ತಯಾರಿಸಿದ ಕೈಬೇವಿನ ಎಣ್ಣೆ 2 ವರ್ಷ ಆಯಿತು ಇದಕ್ಕೆ. ಅದು ಕೂಡ ಒಳ್ಳೆ ಸ್ಟ್ರಾಂಗ್ ಇದೆ. ಒಂದೇ ಒಂದು ನುಸಿ ಕೂಡ ಕಚ್ಚುವುದಿಲ್ಲ. ಆದ ಕಾರಣ ನಾನು ಎಣ್ಣೆಯನ್ನು ಹಚ್ಚಿ ಹೋಗ್ತಾ ಇದ್ದೇನೆ. 2 ವರ್ಷದ ಮೊದಲನೇ ಎಣ್ಣೆ ಈಗ ಇಷ್ಟೇ ಉಳಿದಿದೆ, ಎಲ್ಲ ಖಾಲಿ ಆಯಿತು. ತೆಂಗಿನ ಎಣ್ಣೆಗೆ ಕೈಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸಿದರೆ ಒಳ್ಳೆಯ ಕೈಬೇವಿನ ಎಣ್ಣೆ ರೆಡಿಯಾಗುವುದು. ನಮ್ಮ ಬಾವಿಯಲ್ಲಿ ಅರ್ಧ ಬಾವಿ ನೀರಾಗಿದೆ. ಇನ್ನು ಈ ವರ್ಷ ನಮಗೆ ನೀರಿಗೆ ಬರಗಾಲವಿಲ್ಲ. ನಮಗೆ ಬಾವಿಯಲ್ಲಿ ಬೇಗನೆ ನೀರಾಗುವುದು. ತೋಡಿನಲ್ಲಿ ಮಾತ್ರ ನೀರು ಬರಲಿಲ್ಲ, ಅಷ್ಟು ಮಳೆ ಬರಲಿಲ್ಲ. ಮಳೆಗಾಲದಲ್ಲಿ ಒಳ್ಳೆಯ ಸೋಗೆ ಕೂಡ ಸಿಗುವುದಿಲ್ಲ. ಈ ಸಲ ಹಲಸಿನಕಾಯಿ ತುಂಬ ಆಗಿದೆ. ಸೆಕೆ ಜಾಸ್ತಿ ಇದ್ದ ಕಾರಣ ಹಲಸಿನಕಾಯಿ, ಮಾವಿನಕಾಯಿ ತುಂಬ ಆಗಿತ್ತು. ಹಲಸಿನಕಾಯಿ ಮೇಲೆ ಮೇಲೆ ಎಷ್ಟು ಆಗಿದೆ. ಕೊಯ್ಲಿಕ್ಕೆ ಮಾತ್ರ ಸ್ವಲ್ಪ ಕಷ್ಟ ಇದೆ. ಮಂಗಗಳೆಲ್ಲ ಬಂದು ತಿಂತವೆ. ಎಲ್ಲಿ ನೋಡಿದರೆ ಹಲಸಿನಕಾಯಿದ್ದ ರಾಶಿ. ಇನ್ನು ಮಳೆಗಾಲ ಆಗುವಾಗ ಎಲ್ಲ ಹಣ್ಣಾಗ್ಬೋದು. ಸ್ವಲ್ಪ ಹಪ್ಪಳೆಲ್ಲ ಮಾಡಿದ್ದು, ಇನ್ನು ಸ್ವಲ್ಪ ಚಿಪ್ಸ್ ಮಾಡಬೇಕು. ಮಾಡಿಟ್ರೆ ಮಳೆಗಾಲದಲ್ಲಿ ಕೂತು ತಿನ್ಬೋದು. ಹಾಳು ಮಾಡಿ ಬಿಸಾಡೋದ್ರ ಬದಲು ಏನಾದರೂ ಮಾಡಿಟ್ರೆ ಮಳೆಗಾಲದಲ್ಲಿ ತಿನ್ಬೋದಲ್ವ. ಬಾಳೆ ತೋಟ ಒಳ್ಳೆ ಹಚ್ಚ ಹಸಿರಾಗಿದೆ. ಟೈಮಿಗೆ ಮಳೆ ಕೂಡ ಬಂದಿದೆ. ನೀರಿಗೆ ಅಷ್ಟೊಂದು ಕೊರತೆ ಆಗಲಿಲ್ಲ ನಮಗೆ. ಬಳ್ಳಿಯಲ್ಲಿ ಕಾಡು ದ್ರಾಕ್ಷಿ ಇನ್ನೂ ಕೂಡ ತುಂಬ ಇದೆ. ನಾನು ಸ್ವಲ್ಪ ಮಾತ್ರ ಮೊನ್ನೆ ಕೊಯ್ದು ಉಪ್ಪಿನಕಾಯಿ ಹಾಕಿದ್ದೇನೆ. ಇನ್ನೂ ಕೂಡ ಮೇಲೆ 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 ಗೊಂಚಲು ದೊಡ್ಡ ದೊಡ್ಡ ಗೊಂಚಲುಗಳಿವೆ. ನಮ್ಮ ಮರದಲ್ಲಿ ಈ ಟೈಮಲ್ಲೇ ಕೊನೆಗೆ ಪುನರ್ಪುಳಿ ಆಗುವುದು. ಅದು ಈ ಟೈಮಲ್ಲಿ ಬೀಳ್ತಾ ಇದೆ, ಮಳೆ ಬಂದ ಟೈಮಲ್ಲಿ. ಅದನ್ನು ನಾನು ತೊಳೆದು
ಅದರ ಸಿಪ್ಪೆಯನ್ನು ಚೆನ್ನಾಗಿ ಒಣಗಿಸುವುದು. ಬಿಸಿಲಿಲ್ಲದಿದ್ದರೆ ಒಲೆಯ ಸೈಡಲ್ಲಿ ಇಟ್ಟರೆ ಚೆನ್ನಾಗಿ ಒಣಗ್ತದೆ, ಯಾಕೆಂದರೆ ಅದು ತುಂಬ ಔಷಧಿ ಉಳ್ಳದಾಗಿದೆ. ಎಷ್ಟು ಬೆಲೆ ಕೊಟ್ಟರೂ ಕೂಡ ನಮಗೆ ಇದು ಸಿಗಲಿಕ್ಕಿಲ್ಲ. ನಮಗೆ ಈ ಹಳ್ಳಿಯಲ್ಲಿದ್ದರಿಂದ ಇದು ಹೆಚ್ಚಾಗಿ ಸಿಗ್ತದೆ. ಎಲ್ಲರೂ ಮರಗಳನ್ನು ಕಡಿದು ಈಗ ಪುನರ್ಪುಳಿಯೇ ಇಲ್ಲದಾಗಿದೆ, ಎಲ್ಲಿ ಕಾಣಲಿಕ್ಕೆ ಸಿಗುವುದಿಲ್ಲ ಹೆಚ್ಚಾಗಿ. ಪಕ್ಷಿಗಳಿಗೆ ನೀರಿಟ್ಟ ಪಾತ್ರೆಲ್ಲ ಈಗ ನೀರು ತುಂಬಿ ಹೋಗಿದೆ, ಅದನ್ನೆಲ್ಲ ತೆಗಿಬೇಕು, ಇಲ್ಲದಿದ್ದರೆ ಸೊಳ್ಳೆ ತುಂಬುತ್ತದೆ. ಅಲ್ಲಲ್ಲಿ ಪೈನಾಪಲ್ ಆಗ್ತಾ ಇದೆ. ಪೈನಾಪಲ್ ಹೆಚ್ಚಾಗಿ ಮುಳ್ಳುಹಂದಿಗಳು ತಿಂತವೆ ಎಲ್ಲ. ಒಂದು ದಿವಸ ಅದನ್ನು ತಿಂದರೆ ಮರುದಿವಸ ಬೇರೆ ಇನ್ನೊಂದನ್ನು ತಿನ್ನಲಿಕ್ಕೆ ಹೋಗ್ತದೆ. ಒಂದು ದಿವಸ ತಿಂದದನ್ನು ಮರುದಿವಸ ಅದನ್ನು ಮುಟ್ಟುವುದಿಲ್ಲ. ಬಾವಲಿ ಥರವೇ ಅದಕ್ಕೆ ಫ್ರೆಶ್ ಆದ ಆಹಾರವೇ ಬೇಕು. ಏನು ಮಾಡೋದು, ಅವುಗಳಿಗೆ ಕೂಡ ಆಹಾರ ಬೇಕಲ್ಲ, ಅದಕ್ಕನ್ನು ತಿಂತವೆ. ನಾವು ಹಿತ್ತಲಲ್ಲಿ ತುಂಬ ಕಡೆಗೆ ನೆಟ್ಟಿದ್ದೇವೆ, ಎಲ್ಲ ಕಡೆ ಈಗ ಪೈನಾಪಲ್ ಆಗ್ತಾ ಇದೆ. ಇದು ಹಣ್ಣಾಗೋದು ತುಂಬ ಲೇಟ್. ದಿನ ಬೆಳಿಗ್ಗೆ ಹೋಗಿ ನಾನು ನೋಡ್ತಾ ಇರ್ತೇನೆ. ಇದರಿಂದ ಪೈನಾಪಲ್ ಜಾಮು ಜ್ಯೂಸ್ ಎಲ್ಲ ಮಾಡ್ಬೋದು. ನಾನು ಈ ಸಲ ಸ್ಪೆಷಲ್ ಆದ ಐಟಮನ್ನು ಮಾಡಿದ್ದೇನೆ ಪೈನಾಪಲಿಂದ. ಪೈನಾಪಲ್ ತುಂಬ ಇರುವಾಗ, ಪೈನಾಪಲ್ ಸೀಸನ್ ಇಲ್ಲದ ಟೈಮಲ್ಲಿ ನಮಗೆ ಇದನ್ನು ಸೇವಿಸಬಹುದು. ಬೇರೆ ಬೇರೆ ಫುಡ್ಡಿಗೆ ನಾವು ಇದನ್ನು ಉಪಯೋಗಿಸ್ತೇವಲ್ಲ, ಕೇಸರಿ ಬಾತ್, ಶೀರೆಲ್ಲ ಮಾಡುವಾಗ, ಬಿರಿಯಾನಿ ಮಾಡುವಾಗೆಲ್ಲ ಇದಕ್ಕೆ ಸೇರಿಸ್ತಾರಲ್ವ. ಆದ ಕಾರಣ ಆ ಟೈಮಲ್ಲಿ ಈ ಡ್ರೈ ಮಾಡಿಟ್ಟ ಪೈನಾಪಲನ್ನು ಅದಕ್ಕೆ ಸೇರಿಸಬಹುದು. ನಾನು ಪೈನಾಪಲ್ಗೆ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಸೇರಿಸಿ ಒಂದು ಅರ್ಧ ಗಂಟೆಯಷ್ಟು ಹೊತ್ತು ಇಟ್ಟು ನಂತರ ಒಂದು ವಾರದಷ್ಟು ಸಮಯ ಇದನ್ನು ಚೆನ್ನಾಗಿ ಬಿಸಿಲಿಗೆ ಒಣಗಿಸಿಟ್ಟಿದ್ದೇನೆ. ಇದೆಷ್ಟು ಸಮಯದ ಇದು ಹಾಳಾಗಲಿಕ್ಕಿಲ್ಲ, ಒಳ್ಳೆ ಪರಿಮಳ ಕೂಡ ಇದೆ. ಒಳ್ಳೆ ಬಿಸಿಲಿರುವ ಟೈಮಲ್ಲಿ ಇಂಥದ್ದೆಲ್ಲ ಮಾಡಿಟ್ರೆ ಇದೆಲ್ಲದ ಸೀಸನ್ನಲ್ಲಿ ಕೂಡ ನಮಗೆ ಬೇಕಾಗುವ ಇದನ್ನು ಉಪಯೋಗಿಸಬಹುದು. ಇದು ಒಣಗುವಾಗ ಯಾವ ರೀತಿ ಆಗಿದೆ ನೋಡಿ. ಒಳ್ಳೆ ಕ್ರಿಸ್ಪಿಯಾದ ಡ್ರೈ ಪೈನಾಪಲ್. ಇದನ್ನು ಯಾವ ಫುಡ್ಡಿಗೆ ಕೂಡ ಸೇರಿಸಬಹುದು. ನಾವು ಯಾವುದಕ್ಕೆಲ್ಲ ಪೈನಾಪಲನ್ನು ಹಾಕ್ತೇವೆ ಅದಕ್ಕೆಲ್ಲ ಇದನ್ನು ಸೇರಿಸಬಹುದು. ಒಳ್ಳೆ ಟೇಸ್ಟ್ ಕೂಡ ಇದೆ, ಪರಿಮಳ ಕೂಡ ಇದೆ. ಪರಿಮಳ ಇದಕ್ಕೆ ಹೋಗುವುದಿಲ್ಲ, ಪರಿಮಳ ಕೂಡ ಅದೇ ರೀತಿ ಉಳಿಯುತ್ತದೆ. ತಿನ್ನಲಿಕ್ಕೆ ಕೂಡ ಸಕ್ಕರೆ ಹಾಕಿದ ಕಾರಣ ಮತ್ತು ಸಿಹಿಯಾಗಿದೆ. ನಮ್ಮ ಸಿಂಪಲ್ ಆದ ವಿಡಿಯೋ ಇಲ್ಲಿಗೆ ಮುಗಿಸ್ತೇನೆ. ನಮ್ಮ ಇಂದಿನ ವಿಡಿಯೋ ಇಷ್ಟವಾದಂತೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಬಾಯ್.